ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಕಳೆದ ಹಲವಾರು ಸಂಚಿಕೆಗಳಿಂದ ನಾವು ಮರುಜನ್ಮ ಅಥವಾ ಪುನರ್ಜನ್ಮದ ಕುರಿತಾಗಿ ನಮ್ಮ ಮಧ್ಯದಲ್ಲಿ ಘಟಿಸಿರುವಂತಹ ಅನೇಕ ಘಟನೆಗಳನ್ನು ಸಾಕ್ಷೀಕರಿಸಿ ಪುನರ್ಜನ್ಮದ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ಹೇಳಿರುವ ಹಾಗೆ ಇಂದು 12ನೇ ಶತಮಾನದ ಬಸವಾದಿ ಶರಣರ ವಚನಗಳಲ್ಲಿ ಪುನರ್ಜನ್ಮದ ಕುರಿತಾಗಿ ಯಾವ ಅಂಶಗಳು ವ್ಯಕ್ತವಾಗಿವೆ ಎಂಬುದನ್ನು ಇಂದು ತನ್ನೆದುರಿಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇಲ್ಲಿ ಒಂದು ಅಂತ ಅರ್ಥ ಮಾಡ್ಕೋಬೇಕು ನಾವು. ಪುನರ್ಜನ್ಮ ಅನ್ನುವಂಥದ್ದು ಅದು ಆತ್ಮದ ಪಯಣ. ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಸೇರುವಂತಹ ಆ ಮೂಲ ಚೇತನ ಆತ್ಮಸ್ವರೂಪ ಪ್ರವೇಶಿಸುವುದನ್ನ ಪುನರ್ಜನ್ಮ ಎಂದು ಕರೆಯುತ್ತಾ ಇದ್ದೇವೆ. ಇಲ್ಲಿ 12ನೇ ಶತಮಾನದಲ್ಲಿ ಮತ್ತು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಭಾರತೀಯ ಜನಜೀವನದಲ್ಲಿ ಈ ಪುನರ್ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳು ಹಾಸುಹೊಕ್ಕಾಗಿದ್ದು, ಈ ಪುನರ್ಜೀವನ, ಪುನರ್ಜನ್ಮ ಅಥವಾ ಇನ್ಕಾರ್ನೇಷನ್ ಅನ್ನುವಂಥದ್ದು ಬೇಡ, ಅದು ಒಂದೇ ಜನ್ಮದಲ್ಲಿ ಮುಗಿದು ಹೋಗ್ಲಿ, ಒಂದು ಜನ್ಮದಲ್ಲಿ ನಾವು ಅನುಭವಿಸ್ತಾ ಇರುವಂತಹ ಅನೇಕ ರೀತಿಯಾದಂತಹ ಕಷ್ಟ ಕೋಟಲೆಗಳು ಮತ್ತೆ ಮತ್ತೆ ಮರುಕಳಿಸುವುದು ಬೇಡ ಅನ್ನುವಂತಹ ಅಭಿಪ್ರಾಯವನ್ನ ಬಸವಾದಿ ಶರಣರ ವಚನಗಳಲ್ಲಿ ನಾವು ಕಾಣ್ತೇವೆ. ಅವರು ಅನೇಕ ವಚನಗಳಲ್ಲಿ ಏನಾದರೂ ತಪ್ಪು ಮಾಡಿದರೆ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಎನ್ನುವ ರೀತಿ ಒಳಗಡೆ ಈ ಪುನರ್ಜನ್ಮವನ್ನು ಉಲ್ಲೇಖಿಸ್ತಾ ಬರ್ತಾರೆ. ಸೂಕರನ ಯೋನಿಯಲ್ಲಿ ಜನಿಸುವುದು, ಶ್ವಾನದ ಯೋನಿಯಲ್ಲಿ ಜನಿಸುವುದು, ಈ ರೀತಿಯಾದಂತಹ ಮಾತುಗಳನ್ನು ನಾವು ಅನೇಕ ವಚನಗಳಲ್ಲಿ ಕಾಣ್ತೇವೆ. ಆದಾಗ್ಯೂ ಕೆಲವು ಶರಣರ ವಚನಗಳನ್ನ ನಾವು ಉಲ್ಲೇಖಿಸಿ ನೋಡುವುದಾದ್ರೆ ಈ ಪುನರ್ಜನ್ಮ ಕುರಿತಾಗಿ ಅವರ ಅಭಿಪ್ರಾಯ ಏನಿತ್ತು ಎಂಬುದನ್ನ ನಾನು ಇಲ್ಲಿ ನಿರ್ಣಯವನ್ನ ಕೈಗೊಳ್ಳದೆ ವೀಕ್ಷಕರು ಈ ವಚನಗಳ ಆಧಾರದ ಮೇಲೆ ಬಸವಾದಿ ಶರಣರು ಪುನರ್ಜನ್ಮವನ್ನ ನಂಬಿದ್ರ ಅಥವಾ ಪುನರ್ಜನ್ಮವನ್ನ ಅವರು ಸಂಪೂರ್ಣವಾಗಿ ತಿರಸ್ಕರಿಸಿದ್ರ ಅನ್ನುವಂಥ ನಿರ್ಣಯವನ್ನ ವೀಕ್ಷಕರೇ ಕೈಗೊಳ್ಳಬೇಕು. ಯಾಕಂತಂದ್ರೆ ವಚನಗಳನ್ನ ಅರ್ಥೈಸುವಿಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತದೆ. ಈ ವಚನಗಳನ್ನ ನನ್ನ ಮಿತಿಗೆ ಅರ್ಥೈಸುವ ಮಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಇಂತಹ ಅನೇಕ ಶರಣರು ಸುಮಾರು 30-40 ವಚನಗಳಲ್ಲಿ ಪುನರ್ಜನ್ಮವನ್ನ ಪುಷ್ಟೀಕರಿಸುವ ರೀತಿಯಲ್ಲಿ ವಚನಕಾರರು ಹೇಳಿದ್ರೆ, ಅನೇಕ ವಚನಕಾರರು ಪ್ರಮುಖ ವಚನಕಾರರಾದಂತಹ ಅಲ್ಲಂಪ್ರಭುಗಳು, ಬಸವಣ್ಣವರು ಸಹ ಈ ಪುನರ್ಜನ್ಮವನ್ನು ಕಡೆಗಣಿಸಿ ಹೇಳಿರುವಂತಹ ವಚನಗಳು ತಮ್ಮೆದುರಿಗೆ ನಾನು ಮುಂದಿನ ಸಂಚಿಕೆಯೊಳಗೆ ವ್ಯಕ್ತಪಡಿಸ್ತಾ ಇದ್ದೇನೆ. ನಿರ್ಣಯವನ್ನ ತಾವೇ ವೀಕ್ಷಕರೇ ಅದನ್ನು ಕೈಗೊಳ್ಳಬೇಕು. ಯಾಕಂತಂದ್ರೆ ಇಲ್ಲಿರುವಂತಹ ವಚನಗಳಲ್ಲಿ ಯಾವುದೇ ಗೂಢಾರ್ಥ ಇಲ್ಲ. ವಚನಗಳು ಸ್ಪಷ್ಟ, ನೇರ, ಸತ್ಯದ ನುಡಿಗಳಾಗಿರೋದ್ರಿಂದ, ವಚನಗಳು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಇರುವುದರಿಂದ ವಚನಗಳಲ್ಲಿ ವ್ಯಕ್ತವಾಗಿರುವ ಅಭಿಪ್ರಾಯವನ್ನ ವಚನಕಾರರ ಅಭಿಪ್ರಾಯಗಳೇ ಆಗಿರ್ತವೆ ವಿನಃ ನನ್ನ ವೈಯಕ್ತಿಕ ವಿಚಾರಗಳು ಅಲ್ಲ ಅನ್ನುವಂಥ ಒಂದು ಸೂಕ್ಷ್ಮತೆಯನ್ನ ತನ್ನೆದುರಿಗೆ ಇಡ್ತಾ ಈಗ ವಚನಗಳನ್ನ ಪರೀಕ್ಷಿಸೋಣ. ಮೊದಲಿಗೆ ಮಡಿವಾಳ ಮಾಚದೇವರ ವಚನ. ಶಿವನೊಡ್ಡಿದ ಮಾಯಾಗುಣದಿಂದ ತನ್ನ ತಾನರಿಯದೆ ಅಜ್ಞಾನದಿಂದ 84 ಲಕ್ಷ ಜೀವರಾಶಿಗಳ ಯೋನಿಯಲ್ಲಿ ಹುಟ್ಟಿ ಹುಟ್ಟಿ ಶಿವಕಾರುಣ್ಯದಿಂದ ಮನುಷ್ಯ ಜನ್ಮಕ್ಕೆ ಬಂದು ಆ ಮನುಷ್ಯ ಜನ್ಮದೊಳ ಅಧಿಕವಾದ ಶಿವಭಕ್ತಿಯ ಪಡೆದು ಆ ಶಿವಭಕ್ತಿಯ ನೆಮ್ಮಿ ಸತ್ಯ ಸದಾಚಾರವಿಡಿದು ನಡೆದು ಏಕಲಿಂಗ ನಿಷ್ಠೆಯಿಂದ ತನ್ನ ಕಷ್ಟ ಭವಂಗಳ ಗೆಲದಿರ್ದಡೆ ಮೆಟ್ಟುವ ನರಕದೊಳಗೆ ಕಲಿಯುವಯ್ಯ. ಇದು ವಚನ ಸಂಪುಟದ 8ರಲ್ಲಿಯ 774ನೇ ವಚನ. ಇದನ್ನ ಈ ವಚನದ ಮುಖ್ಯ ಆಶಯ ಏನಾಗಿರ್ಬೋದು? ಈ ವಚನದ ಮೂಲಕ ಮಡಿವಾಳ ಮಾಚದೇವರವರು ಈ ಪುನರ್ಜನ್ಮವನ್ನ ಪುಷ್ಟೀಕರಿಸ್ತಾರ ಅಥವಾ ತುಚ್ಛೀಕರಿಸ್ತಾರ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಹೇಳ್ತಾರೆ, ನಾವು ಮನುಷ್ಯ ಜನ್ಮ ಹುಟ್ಟು ಬರ್ಬೇಕಾದ್ರೆ ಹಿಂದೆ ಅನೇಕ ಜನ್ಮಗಳನ್ನು ಎತ್ತಿ ಬಂದಿದ್ದೇವೆ. ಸಾಮಾನ್ಯವಾಗಿ ಎಲ್ಲ ನಮ್ಮ ಭಾರತೀಯ ದರ್ಶನಗಳು ಹೇಳುವ ಹಾಗೆ 84 ಲಕ್ಷ ಜೀವರಾಶಿಗಳ ಯೋನಿಯಲ್ಲಿ ಹುಟ್ಟಿ ಕೊನೆಗೆ ಮನುಷ್ಯರಾಗಿ ಹುಟ್ಟಿವಿ ಅನ್ನುವಂಥ ಒಂದು
ಆ ಪರಂಪರಾನುಗತವಾಗಿ ಬಂದಂತಹ ನಂಬಿಕೆಯನ್ನ ಇಲ್ಲಿ ಅವರು ಮುಂದುವರಿಸಿ ನಮ್ಮ ಎದುರಿಗೆ ಬಿಚ್ಚಿಡ್ತಾರೆ. ಹೇಳ್ತಾರೆ, ಶಿವನೊಡ್ಡಿದ ಮಾಯಾ ಗುಣಗಳಿಂದ ತನ್ನ ತಾನರಿಯದೆ ಅಜ್ಞಾನದಿಂದ, ಅಂದ್ರೆ ನಾವು ಅಜ್ಞಾನದಿಂದನೇ ಹಿಂದಿನ ಜನ್ಮಗಳನ್ನ ತಾಳಿ 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 ಈ ಜನ್ಮದಲ್ಲಿ ನಾವು ಮನುಷ್ಯ ರೂಪವನ್ನ ಹುಟ್ಟಿ ಬಂದಿದ್ದೇವೆ. ಹೇಳ್ತಾರೆ, 84 ಲಕ್ಷ ಜೀವರಾಶಿಗಳ ಯೋನಿಯಲ್ಲಿ ಹುಟ್ಟಿ ಹುಟ್ಟಿ ಶಿವಕಾರುಣ್ಯದಿಂದ ಮನುಷ್ಯ ಜನ್ಮಕ್ಕೆ ಬಂದು. ಇಲ್ಲಿ ನಾವು ಗಮನಿಸಬೇಕಾದಂತ ಪ್ರಮುಖ ಸಾಲು ಏನಪ್ಪಾ ಅಂದ್ರೆ, ನಾವು 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದಿದ್ದೇವೆ. ಇದು ಸಾಮಾನ್ಯವಾಗಿ 84 ಲಕ್ಷ ಜೀವರಾಶಿಗಳು ಅಂತ ಹೇಳೋದ್ರೊಳಗಡೆ ಅದು ಅಂಡಜ, ಪಿಂಡಜ, ಊರ್ಜ, ಸ್ವೇದಜ ಅನ್ನುವಂತ ರೂಪದೊಳಗಡೆ ಈ ಜೀವಿಗಳನ್ನ ವಿಭಾಗಿಸ್ತಾ ಹೋಗ್ತಾರೆ. ಒಂದೊಂದು ಹಂತದೊಳಗಡೆ ಇರುವಂತಹ ಜೀವಿಗಳ ಜೀವಿತ ಅವಧಿಯನ್ನು ಒಟ್ಟು ಕಲಿಸಿದಾಗ ಈ 84 ಲಕ್ಷ ಜೀವರಾಶಿಗಳು ನಮ್ಮ ಎದುರುಗಡೆ ಬರ್ತಾವೆ. ಅವುಗಳನ್ನೆಲ್ಲವನ್ನ ನಾವು ಮೆಟ್ಟಿ ಮನುಷ್ಯರಾಗಿ ಬಂದಿದ್ದೀವಿ. ಅಂದ್ರೆ ಮನುಷ್ಯ ಜನ್ಮ ಅನ್ನುವಂಥದ್ದು ಅತ್ಯಂತ ಪವಿತ್ರವಾಗಿರುವಂತ ಜನ್ಮ. ಈ ಜನ್ಮವನ್ನ ಶಿವಪಥದೊಳಗೆ ನಡೆದೇ ಹೋದ್ರೆ ನಾವು ಮತ್ತೆ ಹಿಂದಿನ ಚಕ್ರದಲ್ಲಿ ಇದೇನಿದೆಯಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂತ ಈ ಚಕ್ರದಲ್ಲಿ ಮತ್ತೆ 84 ಲಕ್ಷ ಜೀವರಾಶಿಗಳೊಳಗೆ ನಾವು ಜನಿಸಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯ ಮೂಲಕವಾಗಿ ಇಲ್ಲಿ ಪರೋಕ್ಷವಾಗಿ ಮಡಿವಾಳ ಮಾಚಿದೇವರವರು ಹಿಂದಿನ ನಂಬಿಕೆಯ ಮುಂದುವರಿದ ಭಾಗವಾಗಿ 84 ಲಕ್ಷ ಜೀವರಾಶಿಗಳನ್ನ ನಾವು ದಾಟಿ ಬಂದೀವಿ ಅನ್ನುವಂತ ಒಂದು ಸತ್ಯವನ್ನ ಸೂಕ್ಷ್ಮತೆಯ ಮೂಲಕ ನಮಗೆ ಅರಿತಾ ಇದ್ದಾರೆ. ಈ ಒಂದು ಕೇವಲ ಈ ವಚನದ ಅಭಿಪ್ರಾಯ ಮಡಿವಾಳ ಮಾಚಿದೇವರು ಅಷ್ಟೇ ಆಗಿರೋದಿಲ್ಲ, ಇನ್ನು ಅನೇಕ ವಚನಕಾರರು ಇದೇ ಭಾವವನ್ನು ಇಟ್ಕೊಂಡು ನಾವು 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದಿವಿ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಇನ್ನು ಎರಡನೇದಾಗಿ ಬಸವಣ್ಣವ್ರ ವಚನವನ್ನು ಬಸವಣ್ಣವ್ರು ಹೇಳ್ತಾರೆ, ಅವರ ವಚನ ಸಂಪುಟ 1ರಲ್ಲಿರುವಂತಹ 17ನೇ ವಚನ ಇದು. ಇಂದಿಂಗೆಂತು ನಾಳಿಂಗೆಂತು ಎಂದು ಬೆಂದ ಒಡಲ ಹೊರೆಯ ಹೋಯಿತೆನ್ನ ಸಂಸಾರ, ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ, ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ, ಎಂದೆಂದೂ ಸದಾಶಿವ ಕುಂದದೆ ನೆನೆಯಲಿಯದೆ ಕೊಂದುದಯ್ಯ ಈ ಮಾಯೆ ಕೂಡಲ ಸಂಗಮ ದೇವ. ಈ ವಚನವನ್ನ ಹೇಳುವ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಬಸವಣ್ಣವರು ಇಲ್ಲಿ ಮಾಯೆಯ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಮಾಯೆಯ ವಿಷಯವನ್ನು ಪ್ರಸ್ತಾಪ ಮಾಡುವಂತ ಈ ವಚನದಲ್ಲಿ ಅವರು ಪುನರ್ಜನ್ಮದ ಕೆಲವು ಅಂಶಗಳನ್ನ ಇಲ್ಲಿ ನಮ್ಮೆದುರಿಗೆ ಬಿಚ್ಚಿಡ್ತಾರೆ. ಅವ್ರು ಹೇಳ್ತಾರೆ, ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ. ಅಂದ್ರೆ ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ ಅಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಬೇರೆ ಬೇರೆ ಜನ್ಮವನ್ನು ತಾಳಿದ್ದೇನೆ. ಹೀಗೆ ಮಡಿವಾಳ ಮಾಚಿದೇವರು ಹೇಳ್ತಾರಲ್ಲ, 84 ಲಕ್ಷ ಜೀವರಾಶಿಗಳೊಳಗೆ ನಾವು ಹುಟ್ಟಿ ಬಂದೀವಿ ಅಂತ ಹೇಳ್ತಾರಲ್ಲ, ಅದೇ ವಿಷಯವನ್ನ ಇದು ಮುಂದುವರೆದು ಅವರು ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ ಅನ್ನುವಂತ ಅರ್ಥದಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಈ ವಚನವನ್ನು ಸಹ ನಾವು ಕೂಲಂಕಷವಾಗಿ ಪರಿಶೀಲಿಸಿದಾಗ ಬಸವಾದಿ ಶರಣರು ಬಹುಶಃ ಆ ಕಾಲಘಟ್ಟದಲ್ಲಿ ಜಾರಿಗಿಲ್ಲಿದ್ದಂತಹ ನಂಬಿಕೆ ಏನಿದೆಯಲ್ಲ, ಪುನರ್ಜನ್ಮದ ನಂಬಿಕೆಯನ್ನ ಪುಷ್ಟೀಕರಿಸುವ ರೀತಿಯಲ್ಲಿ ಜನಸಾಮಾನ್ಯರಿಗೆ ತಿಳಿಸುತ್ತಾ ಈ ಮಾಯೆಯ ವಿಚಾರವನ್ನ ತಿಳಿಸಬೇಕಾಗಿತ್ತು. ಮಾಯೆ ಇದು ಹೇಳ್ತಾರವರು, ಎಂದೆಂದೂ ಸದಾಶಿವನ ಕುಂದದೆ ನೆನೆಯಲಿಯದೆ ಕೊಂದುದಯ್ಯ. ಅಂದ್ರೆ ನಾನು ಈ ಜನ್ಮದಲ್ಲಿ ಬಂದಿದ್ದೀನಲ್ಲ, ಇಲ್ಲಿ ನಾನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮುಕ್ತಿಯನ್ನು ಪಡಿಬೇಕು ಅಂತಂದ್ರೆ ಮತ್ತೆ ಮತ್ತೆ ಹುಟ್ಟು ಬರುವಂತ ಈ ಕಷ್ಟದ ಕಾರ್ಪಣ್ಯವನ್ನ ಅಂದಿಂದ ನಾನು ಹೊರಬರ್ಬೇಕು. ಆದ್ರೆ ಅದಕ್ಕೆ ಆಸ್ಪದ ಕೊಡ್ತಾ ಇಲ್ಲ ಈ ಮಾಯೆ. ಈ ಮಾಯೆ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರ ಸದಾಶಿವನನ್ನ ನೆನೆಯದ ಹಾಗೆ ನನ್ನನ್ನ ಕಾಡ್ತಾ ಇದೆ ಅನ್ನುವಂತ ವಿಚಾರವನ್ನ ಹೇಳುವ ಸಂದರ್ಭದಲ್ಲಿ ಇಲ್ಲಿ ನಾನಾ ಯೋನಿಯಲ್ಲಿ ನಾನು ಹಿಂದೆ ಹುಟ್ಟಿ ಬಂದೀನಿ ಅನ್ನುವಂಥದ್ದು, ಅದು ನನಗೆ ಹೇಗೆ ಇಲ್ಲ ಅಂತ ಹೇಳ್ತಾರೆ. ಅದನ್ನ ನಾನು ಕೀಳಾಗಿ ಕಾಣುವುದಿಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಹಾಗೇನೆ ಚನ್ನಬಸವಣ್ಣವರು ತಮ್ಮ ಒಂದು ವಚನದಲ್ಲಿ, ಅವರ ವಚನ ಸಂಪುಟ 3ರಲ್ಲಿ 1597ನೇ ವಚನದಲ್ಲಿ ಅವರು ಹೇಳ್ತಾರೆ, ಚನ್ನಬಸವಣ್ಣವರು, ಶಿವ ಶಿವ ಶಿವಲೋಕವ ನಿಚ್ಛೆ ಶಿವಪೂಜೆಂಗೆ ಗೈದಡೆ ಮುಂದೆ ಶಿವಲೋಕವ ನೈದಿತಿ ಅನಂತ ಕಾಲ, ಶಿವಸುಖವನ್ನು ಅನುಭವಿಸುತ್ತಿರುವುದು ಆ ಪುಣ್ಯವು ತೀರಲೊಡನೆ ಮರಳಿ ಧರೆಗಿಳಿದು ಪೂರ್ವ ಪುಣ್ಯ ಸಂಸ್ಕಾರದಿಂದ ಸತ್ಕುಲದಲ್ಲಿ ಹುಟ್ಟಿತುಪರು ನೋಡ. ಶಿವಕುಲದಲ್ಲಿ ಹುಟ್ಟಿ ಶಿವ ಸಂಸ್ಕಾರ ಹೊಂದಿ ಸದ್ಗುರುವಿನಿಂದ ಲಿಂಗ ಸಾಮರಸ್ಯ ಪಡೆದು ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣವಾಗಿ ನಡೆದು
ಕಡೆಗೆ ಚಿರಸುಖಿಯಾಗುತ್ತಿರ್ಪನು ನೋಡ ಕೂಡಲ ಚೆನ್ನ ಸಂಗಮ ದೇವ. ಈ ವಚನದ ಪ್ರಮುಖ ಆಶಯ ಏನಂತಂದ್ರೆ, ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣವಾಗಿ ನಡೆದರೆ ಮಾತ್ರ ಚಿರಸುಖಿಯಾಗುವುದಕ್ಕೆ ಸಾಧ್ಯ ಅಂತ ಹೇಳಬೇಕಾಗಿತ್ತು. ಈ ಚಿರಸುಖಿ ಅಂತಂದ್ರ ಮತ್ತೆ ಮತ್ತೆ ಜನಿಸಿ ಬರುವಂತ ಈ ಒಂದು ಜನನದ ಚಕ್ರ ಏನದಲ್ಲ, ಈ ಚಕ್ರದಿಂದ ಹೊರಗೆ ಬರ್ಬೇಕಾಗಿತ್ತಪ್ಪ ಅಂತಂದ್ರ ನಾವು ಏನ್ ಮಾಡ್ಬೇಕು, ಲಿಂಗಾಂಗ ಸಾಮರಸ್ಯವನ್ನು ಹೊಂದಬೇಕು ಅನ್ನುವಂತ ಹೇಳುವಂತ ಸಂದರ್ಭದಲ್ಲಿ ಈ ವಚನದಲ್ಲಿ ನಮ್ಮನ್ನ ಪುನರ್ಜನ್ಮದ ಕುರಿತಾಗಿ ಕೆಲವು ಸಾಲುಗಳು ನಮ್ಮ ಗಮನವನ್ನು ಸೆಳೆತಾವ. ಆ ಸಾಲು ಯಾವುದು ಅಂದ್ರೆ, ಆ ಪುಣ್ಯವು ನೋಡಿ, ಶಿವಸುಖವನ್ನು ಅನುಭವಿಸುತ್ತಿರ್ತೀವಲ್ಲ, ಆ ಪುಣ್ಯವು ತೀರಲೊಡನೆ ಮರಳಿ ಧರೆಗಿಳಿದು ಪೂರ್ವ ಪುಣ್ಯ ಸಂಸ್ಕಾರದಿಂದ ಸತ್ಕುಲದಲ್ಲಿ ಹುಟ್ಟುತ್ತಿರ್ಪರು ನೋಡ. ಇದು ಬಹಳ ಸ್ಪಷ್ಟವಾಗಿ ಪುನರ್ಜನ್ಮವನ್ನ ಬೆಂಬಲಿಸುವ ರೀತಿಯಲ್ಲಿ ಚನ್ನಬಸವಣ್ಣವರು ಈ ವಚನವನ್ನ ಅವರು ಹೇಳ್ತಾರೆ. ಅಂದ್ರೆ ನಮ್ಮ ಪುಣ್ಯದ ಅಂಶಗಳು ಮುಗಿದುವಪ್ಪ ಅಂತಂದ್ರೆ, ಅಥವಾ ಪುಣ್ಯದ ಸಂಸ್ಕಾರದಿಂದ ನಾವೇನ್ ಮಾಡ್ತೀವಿ, ಸತ್ಕುಲದಲ್ಲಿ ಹುಟ್ಟುತ್ತೀವಿ ಅನ್ನುವಂತ ವಿಚಾರವನ್ನು ಹೇಳ್ತಾರೆ. ಅಂದ್ರೆ ಪುನರ್ಜನ್ಮ ಅನ್ನುವಂಥದ್ದು ಸರಿ ಅಥವಾ ಸತ್ಯ ಅನ್ನುವಂತ ವಿಚಾರವಾಗಿ ಚನ್ನಬಸವಣ್ಣವರು ಹೇಳಿ, ಇಷ್ಟೇ ವಚನಗಳ ಆಧಾರದ ಮೇಲೆ ವಚನಕಾರರ ಪುನರ್ಜನ್ಮದ ನಿಲುವು ಇಷ್ಟೇ ಆಗಿತ್ತು ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ಅನೇಕ ವಚನಗಳಿದಾವೆ. ನಾನು ಮುಂದಿನ ಸಂಚಿಕೆಗಳಿಗೆ ಹೇಳ್ತೀನಿ, ಅನೇಕ ವಚನಗಳಲ್ಲಿ ಅವರು ಪುನರ್ಜನ್ಮ ಅನ್ನುವಂಥದ್ರ ಬಗ್ಗೆ ಅವರ ಸ್ಪಷ್ಟ ಅಭಿಪ್ರಾಯ ಏನು ಅಂತ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾವು ಕೇವಲ 3-4 ವಚನಗಳ ಆಧಾರದ ಮೇಲೆ ಪುನರ್ಜನ್ಮ ಕುರಿತಾಗಿ ಶರಣರ ವಚನ ಆಶಯ ಇಷ್ಟೇ ಇತ್ತು ಅನ್ನುವಂಥ ನಿರ್ಧಾರಕ್ಕೆ ಬರೋದು ತಪ್ಪಾಗ್ತದೆ. ಇಲ್ಲಿ ನಾನು ಇವತ್ತು ಪ್ರಮುಖ ವಚನಕಾರರ ಕೆಲವು ವಚನಗಳನ್ನ ತಮ್ಮೆದುರಿಗೆ ವ್ಯಕ್ತಪಡಿಸ್ತಾ ಇದ್ದೇನೆ. ಇನ್ನು ಅನೇಕ ವಚನಕಾರರು ಈ ಪುನರ್ಜನ್ಮ ಕುರಿತಾಗಿ ಏನೇನು ಹೇಳಿದರು ಅನ್ನೋದನ್ನ ಮುಂದಿನ ಸಂಚಿಕೆಗಳು ನಾನು ಹೇಳ್ತೀನಿ. ಇನ್ನು ಅಕ್ಕಮಹಾದೇವರು ಒಂದು ವಚನದಲ್ಲಿ ಹೇಳ್ತಾರೆ, ಅವರ ವಚನ ಸಂಪುಟ 5ರಲ್ಲಿ ಬರುವಂತ 123ನೇ ವಚನ. ಈ ವಚನದಲ್ಲಿ ಅವರ ಅಕ್ಕಮಹಾದೇವರು ತಮ್ಮ ಅಭಿಪ್ರಾಯವನ್ನ ಪುನರ್ಜನ್ಮದ ಕುರಿತಾಗಿ ನೇರವಾಗಿ ಹೇಳುವಂತ ಒಂದು ವಚನ ಇದೆ. ಅವ್ರು ಹೇಳ್ತಾರೆ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ, 84 ಲಕ್ಷ ಯೋನಿಯೊಳಗೆ ಬಾರದ ಭವಂಗಳಲ್ಲಿ ಬಂದೆ ಉಂಡೆ ಸುಖಂಗಳ ಇಂದಣ ಜನ್ಮ ತಾನೇನಾದರೆಯೂ ಆಗಲಿ ಮುಂದೆ ನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ. ಬಹಳ ಸ್ಪಷ್ಟವಾಗಿದೆ ನೋಡಿ ವಚನದಲ್ಲಿ ಅಕ್ಕಮಹಾದೇವರ ವಿಚಾರ. ಏನಪ್ಪಾ ಅಂದ್ರೆ, ನಾನು 1 ಜನ್ಮ ಅಲ್ಲ 2 ಜನ್ಮ ಅಲ್ಲ 3 ಜನ್ಮ ಅಲ್ಲ 4 ಜನ್ಮ ಅಲ್ಲ, ಎಷ್ಟು 84 ಲಕ್ಷ ಯೋನಿಯೊಳಗೆ ಹುಟ್ಟಿ ಬಂದೀವಿ. ಮನುಷ್ಯರು ಅನ್ನುವಂಥದ್ದು ಈ ಪುಣ್ಯ ಪಾಪ ಇವನ್ನೆಲ್ಲ ಬದಿಗಿರಿಸಿ ನೋಡುದಾದ್ರೆ ಈ ಮನುಷ್ಯ ಜನ್ಮ ಎಷ್ಟೋ ಹುಟ್ಟುಗಳನ್ನ ಕ್ರಮಿಸಿ ನಾವು ಈ ಮನುಷ್ಯನಿಗೆ ಬಂದೀವಿ ಅಂತ ಹೇಳ್ತಾರೆ. ಇಲ್ಲಿ ಬರ್ಬೇಕಾದಾಗ ಅವ್ರ ಹತ್ರ 84 ಲಕ್ಷ ಜೀವವನ್ನ ತಾಳಿ ಬಂದೀವಿ. ಹೆಂಗ್ ಬಂದೀವಿ? ಭವಂಗಳಲ್ಲಿ ಬಂದೆ ಭಾರತ ಭವಂಗಳಲ್ಲಿ ಬಂದೆ ಬೇರೆ ಬೇರೆ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಈ ರೀತಿ ಹಲವಾರು. ಯಾಕಂತಂದ್ರೆ 84 ಲಕ್ಷ ಜೀವರಾಶಿಗಳ ಒಳಗೆ ಪ್ರಾಣಿಗಳು, ಪಕ್ಷಿಗಳು ಮತ್ತು ಕ್ರಿಮಿ ಕೀಟಕಗಳು, ಇನ್ನು ಹಲವಾರು ರೀತಿಯಾದಂತಹ ಜೀವಿಗಳನ್ನ ಅವರು ಉದಾಹರಿಸ್ತಾ ಹೋಗ್ತಾರೆ. ಮುಂದಿನ ಸಂಚಿಕೆಯನ್ನು ನೋಡೋಣ, ಯಾವ 84 ಲಕ್ಷ ಜೀವಿಗಳು ಯಾವ್ಯಾವ ರೀತಿ ಇದ್ದವು. ಮತ್ತು ಇವತ್ತಿನ ಕಾಲಘಟ್ಟಕ್ಕೆ ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ನೋಡೋದಾದ್ರೆ, ಮನುಷ್ಯ ಅನ್ನುವಂಥದ್ದು ಹೋಮೋಸೆಪಿಯನ್ಸ್ ನಿಂದ ಬಂದಿರುವಂತಹ ಜೀವಿ. ಅದು ಹೋಮೋಸೆಪಿಯನ್ಸ್ ಅನ್ನುವಂಥದ್ದು ಅದು ಒಂದು ವಾನರದ ಒಂದು ಪ್ರಭೇದ. ಅದು ಆಫ್ರಿಕಾ ಖಂಡದಿಂದ ಸಂಚರಿಸಿ ಯುರೋಪ್ ಖಂಡದಲ್ಲಿ ಮತ್ತು ಏಷ್ಯಾ ಖಂಡದಲ್ಲಿ ಅವರ ಟಿಸಿಲ್ ಹೊಡೆದು ಬೇರೆ ಬೇರೆ ರೀತಿಯಾದಂತಹ ಸಂದರ್ಭದಲ್ಲಿ ವಿಕಾಸ ಹೊಂದಿ ಜೀವ ಸಂಕುಲದೊಳಗಡೆ ಮನುಷ್ಯನ ಒಂದು ವಿಕಾಸದ ಹಂತವನ್ನ ಚಾರ್ಲ್ಸ್ ಡಾರ್ವಿನ್ ಅವರು ಹೇಳ್ತಾರೆ. ಅವರೇ ಹೇಳ್ತಾ ಇರುವಂತಹ ವಿಚಾರದೊಳಗಡೆ ಜೀವಿಗಳ ಒಂದು ಸಮಗ್ರವಾದಂತ ಒಂದು ಪಟ್ಟಿಯನ್ನು ತಯಾರು ಮಾಡ್ತಾರೆ. ಅದರೊಳಗಡೆ ಬರುವಂತಹ ಜೀವಿಗಳ ಒಳಗಡೆ ಉನ್ನತ ಸ್ಥಾನದಲ್ಲಿ ಮನುಷ್ಯ ಅನ್ನುವಂಥದ್ದು ಬರ್ತೈತಿ. ಇಲ್ಲಿ ಅಕ್ಕಮಹಾದೇವರು ಹೇಳ್ತಾರೆ, ಉಂಡೆ ಸುಖಂಗಳ ಹಿಂದಣ ಜನ್ಮ ತಾನೇದಾಡ ಆಗ್ಲಿ, ಹಿಂದೇನೋ ಆಗಿದ್ದು ಆಗಿ ಹೋಗ್ಲಿ ಅದು. ಯಾಕಂದ್ರೆ ಅದ್ರೊಳಗಡೆ ನಾನು ಈ ಮುಂದೇನದಲ್ಲ, ಮುಂದೆ ನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ. ಇದು ಒಂದು ಇಡೀ ವಚನಕಾರರ ಆಶಯವನ್ನ ಈ ಸಾಲು ನಮಗೆ ವ್ಯಕ್ತಪಡಿಸುತ್ತೆ. ವಚನಕಾರರ ಮುಖ್ಯ ಉದ್ದೇಶ ಏನಾಯ್ತಪ್ಪ ಅಂದ್ರೆ, ಮತ್ತೆ ಹುಟ್ಟು ಬರೋದು ಬೇಕಾಗಿಲ್ಲ. ಈ ಒಂದು ಜನ್ಮದಲ್ಲೇ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ, ಮುಕ್ತಿ ಅಂತಂದ್ರ ನಾವು ಮತ್ತೆ ಹುಟ್ಟು ಬರಲಾರದ ರೀತಿಯೊಳಗ ನಮ್ಮ ಜೀವನವನ್ನ ಕ್ರಮಿಸಬೇಕು.
ಮತ್ತೆ ಹುಟ್ಟಿ ಬರುವುದ್ರ ಉದ್ದೇಶ ಏನು ಅಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಕೆಲಸ ಅಥವಾ ಯಾವುದೇ ಜನ ಮೆಚ್ಚದೇ ಇರುವಂತಹ ಅಥವಾ ಆತ್ಮಕ್ಕೆ ತೃಪ್ತಿ ಆಗದೇ ರೀತಿಯಾದಂತಹ ಕಾರ್ಯವನ್ನ ಮಾಡಿದರೆ ಮತ್ತೆ ಇಲ್ಲಿ ಹುಟ್ಟು ಬರಬೇಕು ಅನ್ನುವಂತ ಕ್ರಿಯೆ ಅಥವಾ ಒಂದು ಪ್ರಕ್ರಿಯೆ ಇದೆ. ಅದನ್ನ ನೀವು ಕರುಣಿಸು, ಅದನ್ನ ಬರ್ಲಾದಂಗ ನಾನು ನೋಡ್ಕೋ. ಹುಟ್ಟುಗೆಟ್ಟುವುದು ಅಂತ ಬರ್ತದೆ ವಚನಗಳ ಸಂಚಿಗಳನ್ನ ಹೇಳ್ತೇನೆ. ಹುಟ್ಟುಗೆಡುವುದು ಅಂದ್ರೆ ಏನು ಅಂದ್ರೆ ಈಗೇನು ಹುಟ್ಟಿವಲ್ಲ ಮತ್ತೆ ಇದೇ ಜನ್ಮದ ಹುಟ್ಟುದು ಬೇಡ, ಇಲ್ಲಿಗೆ ನನಗೆ ಸಾಕು. ಇದು ಯಾಕೆ ಸಾಕು ಅಂತಂದ್ರೆ ಹುಟ್ಟುವಂತ ಪ್ರಕ್ರಿಯೆಯೊಳಗೆ ಅನೇಕ ವಚನಕಾರರು ಹೇಳ್ತಾರೆ ಕಷ್ಟ ಎಷ್ಟು ಬರ್ತೈತಿ. ಗರ್ಭದಲ್ಲಿ ತಾಯಿ ಗರ್ಭದಲ್ಲಿ ಮಗು ಯಾವ್ಯಾವ ಸಂಕಟಗಳನ್ನ ಅನುಭವಿಸಿ ಹುಡ್ತೈತಿ. ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದಂತ ಸಂದರ್ಭದಲ್ಲಿ ಶ್ರೀಗಳು ತಮ್ಮನ್ನು ವಚನದಲ್ಲಿ ಹೇಳ್ತಾರೆ. ಎಷ್ಟು ಸ್ಪಷ್ಟ ಹೇಳ್ತಾರೆ ಅಂದ್ರೆ ಅಲ್ಲಿ ಮೂತ್ರದ ಕುಡಿಕೆಯ ಹೊಲಸಿನೊಳಗಡೆ ಬಿದ್ದು ಬೆಳಲಿ ಅದು ಜನ್ಮ ತಾಳುವಂತ ಈ ಪ್ರಕ್ರಿಯೆ ನನಗೆ ಬೇಡ ಅಂತ ಹೇಳುವಂತ ವಿಚಾರದೊಳಗಡೆ ಅದನ್ನೇ ಇಲ್ಲಿ ಪುಷ್ಟೀಕರಿಸಿ ಏಕಮಾದೇವರು ಹಿಂದೆ ಏನಾದ್ರೂ ಆಗ್ಲಿ ಏನೇನೋ ಆಗಿ ಹುಟ್ಟು ಬಂದಿರಿ, ಬಟ್ ಮುಂದೆ ಆ ರೀತಿ ಆಗದನ್ನಾಗೆ ನನ್ನನ್ನು ಕಾಪಾಡು ಅನ್ನುವಂತ ವಿಚಾರದಲ್ಲಿ ಇರುವಂತಹ ಸೂಕ್ಷ್ಮತೆಯನ್ನು ನಾವು ಗ್ರಹಿಸುವುದಾದ್ರೆ ಪುನರ್ಜನ್ಮದ ಕುರಿತಾಗಿ ವಚನಕಾರರ ನಿಲುವು ಏನಾಗಿತ್ತು ಅಂತಂದ್ರೆ ಈಗ ಬಂದಿರುವಂತಹ ಜನ್ಮನೇ ಕಡೆ ಆಗ್ಬೇಕು, ಮತ್ತೆ ನಾವು ಹುಟ್ಟು ಬರೋದು ಅವಶ್ಯಕತೆ ಇಲ್ಲ, ಅದು ಬೇಡ ಅನ್ನುವಂತ ಆಶಯವನ್ನ ವಚನಕಾರರು ತಾಳಿರುವುದನ್ನ ಈ ಪ್ರಮುಖ 4 ವಚನಕಗಳಿಂದ ನಾವು ನಿರ್ಧಾರ ಮಾಡಕ್ ಆಗೋದಿಲ್ಲ. ಇನ್ನೂ ಹಲವಾರು ವಚನಗಳನ್ನು ನಾವು ನೋಡ್ಬೇಕಾಗ್ತದೆ. ಎಲ್ಲಾ ವಚನಗಳನ್ನ ನೋಡಿದಾಗ ಸ್ಪಷ್ಟವಾದಂತಹ ವಚನಕಾರರ ನಿಲುವು ಏನಾಗಿತ್ತು ಅನ್ನೋದನ್ನ ನಾವು ಗೊತ್ತಾಗ್ತೈತಿ. ಇಲ್ಲಾಂದ್ರೆ ಇಷ್ಟ ಮೇಲೆ ಹೇಳೋದಕ್ಕಾಗುದಿಲ್ಲ. ನೋಡಲ್ಲ ಹಡಪದ ಅಪ್ಪಣ್ಣವರ ವಚನ ಸಂಪುಟ 9ರಲ್ಲಿ 1073 ವಚನದಲ್ಲಿ ಹಡಪದಪ್ಪಣ್ಣವ್ರು ಹೇಳ್ತಾರೆ, ಎತ್ತ ಬರೆ ಹೆಸರಿಡಬೇಕಲ್ಲದೆ ತ್ವತ್ತಿಗರು ಬಂಟರು ಎತ್ತಬಲ್ಲರು, ಕರ್ತೃ ನಿಮ್ಮ ನೆಲೆಯ ನಿಮ್ಮ ವಚ್ಚಿನ ಲಿಪ್ಪ ಶರಣರು ಬಲ್ಲರಲ್ಲದೆ ಈ ಸತ್ತು ಹುಟ್ಟುವ ಮನುಜರೆತ್ತು ಬಲ್ಲರು, ನಿತ್ಯವಪ್ಪ ಮಹಾಗಣ ಗುರು ಮಾತ ನೀನೇ ಬಲ್ಲೆ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಇಲ್ಲಿ ಹೇಳುವ ವಚನದಲ್ಲಿರುವಂತ ಒಂದು ಸಾಲಷ್ಟು ನಮ್ಮನ್ನ ಗಮನವನ್ನು ಸೆಳೆದಿತ್ತಂದ್ರೆ ಈ ಸತ್ತು ಹುಟ್ಟುವ ಮನುಜರೆತ್ತ ಬಲ್ಲರು, ಸ್ಪಷ್ಟತೆ ಇದೆಯಲ್ಲ ಇದರಲ್ಲಿ. ಸತ್ತು ಹುಟ್ಟುವ ಅಂತಂದ್ರೆ ಸಾಯ್ತೀವಿ ಅಂದ್ಮೇಲೆ ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ, ಮತ್ತೆ ಹುಡ್ತೀವಿ. ಅಂದ್ರೆ ಈ ಪುನರ್ಜನ್ಮವನ್ನೇ ಪರೋಕ್ಷವಾಗಿ ಇಲ್ಲಿ ವಿಡಂಬನಾತ್ಮಕವಾಗಿ ಹೇಳಿರುವಂತದನ್ನ ನಾವು ಕಾಣ್ತೀವಿ. ಅಂದ್ರ ಈ ಕರ್ತೃವನ್ನ ನಿಮ್ಮ ನೆಲೆಯನ್ನ ಈ ಜನರಿಗೆ ಏನ್ ಗೊತ್ತಾಗ್ತದೆ ಸಾಮಾನ್ಯರಿಗೆ ಅನ್ನುವಂಥ ವಿಚಾರದಲ್ಲಿ ಅವರು ತಮ್ಮ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ಸಂಚಿಕೆ ಒಳಗೆ ಇನ್ನಷ್ಟು ವಚನಕಾರರ ವಿಚಾರದೊಂದಿಗೆ ತಮ್ಮೆದುರಿಗೆ ನಾನು ಬರ್ತಾ ಇದ್ದೇನೆ. ಪುನರ್ಜನ್ಮ ಅನ್ನುವಂಥದ್ದಕ್ಕೆ ಸ್ಪಷ್ಟವಾಗಿ ನಾವು ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ನೋಡುವುದರ ಜೊತೆಗೆ ಆಧ್ಯಾತ್ಮಿಕವಾಗಿಯೂ ಸಹ ನೋಡುವುದಾದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮ ಕನ್ನಡಿಗರೇ ಆಗಿರುವಂತಹ ವಚನಕಾರರ ವಿಚಾರಗಳನ್ನ ಮತ್ತಷ್ಟು ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಈ ಒಂದು ಸಂಚಿಕೆಯನ್ನ ನಿಮ್ಮ ಆತ್ಮೀಯರಿಗೆ ಹಂಚಿಕೊಳ್ಳುವುದರ ಮೂಲಕವಾಗಿ ಮತ್ತಷ್ಟು ಶರಣರ ವಿಚಾರಗಳನ್ನ ಹಂಚಿಕೆ ಮಾಡುವ ಈ ಕಾರ್ಯದಲ್ಲಿ ತಾವೆಲ್ಲರೂ ಕೈ ಜೋಡಿಸ್ತೀರಿ ಅನ್ನುವಂತಹ ಆಶಾಭಾವನೆಯೊಂದಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.